ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈ ವಿಂಟರ್ ಸೀಸನ್ ಅಲ್ಲಿ ನನ್ನ ಒಂದು ಲಾಂಡ್ರಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 17 ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಲಾಂಡ್ರಿ ಅಂತ ಬಂದಾಗ ನಮಗೆ ಬಟ್ಟೆಗಳು ಅದನ್ನ ನಾವು ವಾಶ್ ಮಾಡಿ ಮತ್ತೆ ಅದನ್ನ ಒಣಗಿಸಿ ಮತ್ತೆ ಅದನ್ನ ಮಡಚಿ ಎತ್ತಿಡೋ ತನಕ ಇದರ ಒಂದು ಪ್ರೋಸೆಸ್ಸು ಪೂರ್ತಿ ಆಗುತ್ತೆ. ಬೇರೆ ಎಲ್ಲ ಕೆಲಸ ಆದ್ರೆ ಬೇಗನೆ ಮುಗ್ದೋಗುತ್ತೆ. ಇದರ ಒಂದು ಪ್ರೋಸೆಸ್ಸು ತುಂಬಾ ಲಾಂಗು. ಅದರಲ್ಲೂ ನಾವು ಕೂಡಿಟ್ಕೊಂಡು ಅದರಲ್ಲೂ ವರ್ಕಿಂಗ್ ವುಮೆನ್ಸು 2-3 ದಿನಕ್ಕೆ ಒಂದ್ಸಾರಿ ವಾಶ್ ಮಾಡೋರಿಗಾದ್ರು ಇದ್ರ ಕೆಲಸ ತುಂಬಾ ಲಾಂಗ್ ಅಂತ ಅನ್ಸುತ್ತೆ. ಮಕ್ಕಳು ಮತ್ತೆ ಎಲ್ಲರೂ ಸ್ನಾನ ಮಾಡಿದ ತಕ್ಷಣನೇ ಹಿಂದ್ಗಡೆನೆ ನಮ್ಗೆ ಬಾಗ್ಲಿ ಹಿಂದೆ ಬಾತ್ರೂಮ್ ಅಲ್ಲಿ ಬಟ್ಟೆಗಳನ್ನ ಹ್ಯಾಂಗ್ ಮಾಡ್ಬಿಟ್ಟಿರ್ತಾರೆ. ಸೊ ನಾನು ಅಲ್ಲಿಂದ ಹಿಂದ್ಗಡೆನೆ ನನಗೆ ವಾಷಿಂಗ್ ಮಿಷಿನ್ ಇರೋದ್ರಿಂದ ಇದ್ರ ಮೇಲೇನೆ ನಾನು ಈ ರೀತಿಯಾಗ ಒಂದು ಬ್ಯಾಸ್ಕೆಟ್ ಅನ್ನ ಇಟ್ಕೊಂಡಿದ್ದೀನಿ. ನಾವು ಯಾವ್ದಾದ್ರು ಒಂದು ಲಾಂಡ್ರಿ ಬ್ಯಾಗ್ ಆಗ್ಬೋದು, ಬ್ಯಾಸ್ಕೆಟ್ ಆಗ್ಬೋದು, ಬಾಕ್ಸಸ್ ಆಗ್ಬೋದು, ಯೂಸಿಗೆ ತಗೊಳ್ಬೋದು. ನಾನಿಲ್ಲಿ ವಾಷಿಂಗ್ ಮಿಷಿನ್ ಮೇಲೇನೆ ಇಟ್ಟಿರೋದ್ರಿಂದ ನನಗೆ ಈ ಕೆಲಸ ತುಂಬಾ ಸುಲಭ ಅಂತ ಅನ್ಸುತ್ತೆ. ಇಲ್ಲ ನಾವು ಸಪರೇಟ್ ಆಗಿ ಪ್ರತಿಯೊಬ್ಬರು ರೂಮಲ್ಲಿ ಕೂಡ ಇಟ್ಕೊಳ್ಬೋದು. ಈ ರೀತಿಯಾಗಿ ನಾನು ಬಟ್ಟೆ ಜಾಸ್ತಿ ಇದ್ದಾಗ ಈ ರೀತಿಯಾಗಿ ಸಪರೇಟ್ ಮಾಡ್ಕೊಳ್ತೀನಿ. ಮೊದ್ಲಿಗೆ ನಾನು ಸ್ಯಾರೀಸು ಮತ್ತೆ ಈ ತೆಳು ಬಟ್ಟೆ ಯಾವ್ದಿದೆ ಅದನ್ನ ವಾಶಿಗೆ ತಗೊಳ್ತೀನಿ. ನೆನ್ಪಿರ್ಲಿ ಡಿಯರ್ಸ್, ವಾಷಿಂಗ್ ಮಿಷಿನ್ ಮೇಲೆ ನಾವು ಮಿಷಿನ್ ವರ್ಕ್ ಆಗುವಾಗ ರನ್ ಆಗುವಾಗ ಮೇಲ್ಗಡೆ ಏನನ್ನೂ ಇಡಬಾರ್ದು. ಸೊ ಹಾಗಾಗಿ ನಾನು ಲಾಂಡ್ರಿ ಬ್ಯಾಸ್ಕೆಟ್ ಅನ್ನ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. 2-3 ದಿನಕ್ಕೆ ವಾಶ್ ಮಾಡೋರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಅನ್ಸುತ್ತೆ. ಡೈಲಿ ವಾಶ್ ಮಾಡೋರಿಗೆ ಡೈಲಿ ಎಲ್ಲಾನು ಒಟ್ಟಿಗೆನ ನಾವು ವಾಶ್ ಮಾಡ್ಕೋಬಹುದು. ನಾನು ಇದು 2-3 ಡೇಸ್ ವಾಶ್ ಮಾಡೋರಿಗೆ ಈ ಒಂದು ಟಿಪ್ ಯೂಸ್ ಆಗುತ್ತೆ ಅನ್ನೋದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ನಾವು ಸ್ನಾನ ಎಲ್ಲ ಆಗಿದ ನಂತರ ನಾವು ಟವಲ್ಗಳನ್ನ ಒಣಗಾಕೊಂಡ್ಬಿಟ್ರೆ ನಾವು ವಾಷಿಂಗ್ ರೂಟೀನ್ ನ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಆ ಟವಲ್ಗಳು ಕೂಡ ಡ್ರೈ ಆಗಿರುತ್ತೆ. ಸೊ ಈ ಸೀರೆ ಆಗೋಷ್ಟರಲ್ಲಿ ನಾನು ಟವಲ್ಗಳನ್ನ ಡ್ರೈ ಆಗಿರೋದನ್ನ ತಕೊಂಡಿದ್ದೀನಿ. ಅದರಲ್ಲಿ ಸ್ಯಾರೀಸ್ ವಾಶ್ ಕೂಡ ಆಗೋಗಿರುತ್ತೆ. ಈಗ ಇದೇ ಒಂದು ಲಾಂಡ್ರಿ ಬ್ಯಾಸ್ಕೆಟ್ ಅಲ್ಲಿ ನಾನು ತಗೊಳ್ತಾ ಇದ್ದೀನಿ. ಸೀರೆಗಳನ್ನೆಲ್ಲ ಇಲ್ಲೇ ಮಡಚ್ಕೊಂಡು ಒಣಗಾಕೊಳ್ತಾ ಇದ್ದೀನಿ. ಈ ರೀತಿಯ ಅಗ್ಲವಾದ ಒಂದು ಬ್ಯಾಸ್ಕೆಟ್ ಇದ್ರೆ ನಮಗೆ ಬಟ್ಟೆ ಕೆಳಗ್ ಕೂಡ ಬೀಳೋದಿಲ್ಲ. ತಗೊಳ್ಳಿಕ್ಕೂ ಈಸಿ ಇರುತ್ತೆ, ಈ ರೀತಿಯಾಗಿ ಒಣಗಾಕ್ಲಿಕ್ಕೆ ಕೂಡ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಸೀರೆಗಳು ಡ್ರೈ ಆಗೋಷ್ಟರಲ್ಲಿ ನಾವು ಮತ್ತೊಂದು ಟ್ರಿಪ್ ಅನ್ನ ಹಾಕೋಬಹುದು. ಆದ್ರೆ ಪ್ರತಿಯೊಂದು ಲಾಂಡ್ರಿ ಟ್ರಿಪ್ಪಿಗೆ ನಾವು ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದ್ರೂ ಗ್ಯಾಪ್ ಕೊಡಬೇಕು. ಒಂದೇ ದಿನದಲ್ಲಿ ನಾವು ಒಂದು 3-4 ಸಾರಿ ನಾವು ಮಿಷಿನ್ ಆನ್ ಮಾಡ್ತಾ ಇದೀವಿ ಅಂದ್ರೆ ಮಿಷಿನು ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಸೊ ನಾನೊಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಸೆಕೆಂಡ್ ಟ್ರಿಪ್ ಅನ್ನ ಹಾಕೊಂಡಿದ್ದೀನಿ. ಕ್ಲಚಸ್ ಆಗ್ಬೋದು, ಬನಾನಾ ಕ್ಲಿಪ್ಗಳಾಗ್ಬೋದು, ಈ ರೀತಿಯಾಗಿ ನಾವು ಮನೆಗಳಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಕೆಲವೊಂದು ಹಳೇದಾಗಿರುತ್ತೆ, ಆದ್ರೆ ಅದರ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಇದನ್ನ ಬಿಸಾಕಕ್ಕೂ ಆಗಲ್ಲ. ಸೊ ನಾನು ಇದನ್ನ ಎಲ್ಲ ನಾವು ಬಟ್ಟೆ ಒಣಗಾಕ್ಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ಕ್ಲಿಪ್ ಕೂಡ ಯೂಸಿಗೆ ಬರುತ್ತೆ, ನಮ್ಮ ಬಟ್ಟೆಗಳು ಕೂಡ ಸೇಫ್ ಆಗುತ್ತೆ, ದುಡ್ಡು ಕೂಡ ಉಳಿಯುತ್ತೆ. ಈ ರೀತಿಯಾಗಿ ಈ ಒಂದು ಚಳಿಗಾಲದಲ್ಲಿ ನಾವು ಈ ಇನ್ನರ್ ವೇರ್ಸ್ ಗಳನ್ನ ಒಣಗಿಸೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಜಾಗ ಜಾಸ್ತಿ ಇದ್ದಾಗ 2 ಕ್ಲಿಪ್ಗಳನ್ನ ಹಾಕಿ ಸ್ವಲ್ಪ ನೇತಾಕೋ ರೀತಿ ಮಾಡ್ಕೊಳ್ಬಹುದು. ಆದ್ರೆ ನಾನು ಈ ರೀತಿ ಹಾಕ್ತಾ ಇರೋದ್ರಿಂದ ಒಳಗಡೆನೆ ನಾವು ಬೇಕಿದ್ರೆ 2 ಕ್ಲಿಪ್ಗಳನ್ನ ಈ ರೀತಿಯಾಗಿ ಹಾಕೊಂಡು ಒಣಗಾಕೋದ್ರಿಂದ ಬೇಗನೆ ಇದು ಡ್ರೈ ಆಗುತ್ತೆ. ಯಾಕಂದ್ರೆ ಎಲಾಸ್ಟಿಕ್ ಇರುವಂತ ಜಾಗದಲ್ಲಿ ಬೇಗ ಇದು ಡ್ರೈ ಆಗಲ್ಲ. ಈಗ ಒಂದು ಬಿಸಿಲು ಕೂಡ ತುಂಬಾ ಕಡಿಮೆ ಇರೋದ್ರಿಂದ ಈ ಒಂದು ಟಿಪ್ಪು ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈ ರೀತಿಯಾಗಿ ಕ್ಲಚಸ್, ಬನಾನಾ ಕ್ಲಿಪ್ ಅನ್ನ ಬಟ್ಟೆ ಒಣಗಾಕ್ಲಿಕ್ಕೆ ಯೂಸ್ ಮಾಡ್ಕೋಬಹುದು. ಮತ್ತೊಂದು ಟಿಪ್ಪು, ಈ ಪೆಟಿಕೋಟ್ ಗಳನ್ನ ನಾವು ಒಣಗಾಕುವಾಗ ಪೆಟಿಕೋಟ್ ಗಳ ಕೆಳಗಡೆ ಬೇರೆ ಯಾರ ಬಟ್ಟೆಗಳನ್ನು ಕೂಡ ಒಣಗಾಕ್ಬಾರ್ದಂತೆ. ಇದು ನಮ್ಮ ಹಿರಿಯರು ಹೇಳಿದಂತ ಮಾತು. ಅಂದ್ರೆ ನನ್ಗೆ ನನ್ನ ಮಾವ ಹೇಳ್ತಿದ್ರು, ಈ ಪೆಟಿಕೋಟ್ ನ ಕೆಳಗಡೆ ನಮ್ಮ ಯಾರ ಬಟ್ಟೆಗಳನ್ನು ಒಣಗಾಕ್ಬಾರ್ದು, ಇವನ್ ನಮ್ಮ ಬಟ್ಟೆಗಳನ್ನು ಕೂಡ ಒಣಗಾಕ್ಬಾರ್ದು. ಸೊ ಹಾಗಾಗಿ ಪೆಟಿಕೋಟ್ಸ್ನೆಲ್ಲ ನಾನು ಒಂದ್ ಸೈಡ್ ಅಲ್ಲಿ ಒಣಗಾಕ್ತಾ ಇರ್ತೀನಿ. ಇಲ್ಲ ಅಂದ್ರೆ 1-2 ಪೆಟಿಕೋಟ್ ಇದ್ದಾಗ ಫುಲ್ ಕೆಳಗಡೆ ಲೈನ್ ಅಲ್ಲಿ ಒಣಗಾಕೊಳ್ತೀನಿ. ಸೊ ಅದ್ರ ಕೆಳಗಡೆ ಫುಲ್ ಖಾಲಿ ಇರುತ್ತೆ. 10-15 ದಿನದ ಒಳಗಡೆ ನಾನು ಬೆಡ್ಶೀಟ್ ಗಳನ್ನ ಬದಲಾಯಿಸ್ಕೊಳ್ತಾ ಇರ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟವಲ್ಗಳನ್ನ ಮತ್ತು ಬೆಡ್ಶೀಟ್ ಗಳನ್ನ ನಾವು ವಾಶ್ ಮಾಡುವಾಗ ಡಿಟರ್ಜೆಂಟ್ ಜೊತೆಯಲ್ಲಿ ಅಥವಾ ಡಿಟರ್ಜೆಂಟ್ ಲಿಕ್ವಿಡ್ ಜೊತೆಯಲ್ಲಿ ನಾವು ಸ್ವಲ್ಪ ವಿನಿಗರ್ ಅನ್ನ ಸೇರಿಸ್ಕೊಳ್ಬಹುದು. ಇದನ್ನ ಸೇರಿಸ್ಕೊಂಡು ವಾಶ್ ಮಾಡೋದ್ರಿಂದ ನಮಗೆ ಬೆಡ್ಶೀಟ್ ಗಳು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಒಂದು ಬ್ಯಾಕ್ಟೀರಿಯಾ ಅಂತದೆಲ್ಲ ಇದ್ದಾಗ ರಿಮೂವ್ ಆಗುತ್ತೆ. ಮತ್ತೆ ಈಗ ಚಳಿಗಾಲ ಇರೋದ್ರಿಂದ ಸ್ವಲ್ಪ ನಾವು ಇದಕ್ಕೆ ಡೆಟಾಯಿಲ್, ವಿನಿಗರ್ ಬದಲಾಗಿ ಡೆಟಾಯಿಲ್ ಅಥವಾ ಬೇಕಿಂಗ್ ಸೋಡಾ 1 ಸ್ಪೂನ್ ಅಷ್ಟು ಹಾಕೊಳ್ಬಹುದು. ನಾನಿಲ್ಲಿ ವಿನಿಗರ್ ಅಥವಾ ಡೆಟಾಯಿಲ್ ಅನ್ನ ಯೂಸ್ ಮಾಡ್ತೀನಿ. ಜೊತೆಗೆ ನಮ್ಗೆ ಪರಿಮಳ ಬರಲಿಕ್ಕೆ ಕಂಫರ್ಟ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡ್ತೀನಿ. ಒಂದೇ ದಿನದಲ್ಲಿ ಸುಮಾರು ಟ್ರಿಪ್ಗಳನ್ನ ನಾವು ಆನ್ ಮಾಡೋದಾದ್ರೆ ಮಿಷಿನ್ ಅಲ್ಲಿ ನಾವು ಒಂದ್ಸಾರಿ ಇದನ್ನ ನಾವು ಡಿಟರ್ಜೆಂಟ್ ಪೌಡರ್ ಹಾಕುವಂತ ಜಾಗದಲ್ಲಿ ಒಂದ್ಸಾರಿ ವೈಪ್ ಮಾಡ್ಕೊಂಡು ನಂತರ ಹಾಕೋಬೇಕು. ಇಲ್ಲ ಅಂದ್ರೆ ಅದು ಒದ್ದೆ ಇರೋದ್ರಿಂದ ಆಲ್ರೆಡಿ ನಾವು ಪೌಡರ್ ಹಾಕಿದ ತಕ್ಷಣ ಒಂದಷ್ಟು ಪೌಡರು ಅಲ್ಲೇ ನಮ್ಗೆ ಅಂಟ್ಕೊಂಡ್ಬಿಡುತ್ತೆ. ಮತ್ತೆ ಇದರಿಂದ ಮಿಷಿನ್ ಕೂಡ ಬೇಗ ಗಲೀಜಾಗತ್ತೆ.
ಸೆಕೆಂಡ್ ಥರ್ಡ್ ಟ್ರಿಪ್ ಹಾಕೋಷ್ಟರಲ್ಲಿ ನಮಗೆ ಈ ಸೀರೆಗಳೆಲ್ಲ ನಮಗೆ ಒಣಗೋಗ್ಬಿಟ್ಟಿರುತ್ತೆ. ಸೊ ಇದನ್ನ ನಾವು ತಕ್ಷಣ ತಗೊಂಡಾಗ ನಮಗೆ ಸ್ಪೇಸ್ ಕೂಡ ಸೇವಿಂಗ್ ಆಗುತ್ತೆ. ಬಟ್ಟೆಗಳು ಕೆಲವೊಂದ್ಸರಿ ತುಂಬಾ ಜಾಸ್ತಿ ಇದ್ದಾಗ ಈ ಒಂದು ಟಿಪ್ಪು ತುಂಬಾನೇ ಯೂಸ್ಫುಲ್. ತೆಳುವಾಗಿರೋ ಬಟ್ಟೆಗಳನ್ನ ಮೊದಲು ವಾಶ್ ಮಾಡಿಕೊಂಡು ನಂತರ ಬೇರೆ ಬಟ್ಟೆಗಳನ್ನ ಒಗೆಯೋಷ್ಟರಲ್ಲಿ ಇದು ನಮಗೆ ಡ್ರೈ ಆಗಿರುತ್ತೆ. ಆಗ ಇದನ್ನು ಕೂಡ ನಾವು ಮಡಚ್ಬಿಟ್ಟು ತಕ್ಷಣ ನಾವು ವಾರ್ಡ್ರೋಬ್ ಅಲ್ಲಿ ಜೋಡಿಸ್ಕೊಬಿಡ್ಬೋದು. ನೆಕ್ಸ್ಟ್ ಅದೇ ಬೇಸಿನಲ್ಲಿ ನಾವು ಒಣಗಿರುವಂತ ಬಟ್ಟೆಗಳನ್ನ ಹಾಕೊಂಡು ತಗೊಂಡೋಗೋದ್ರಿಂದ ಆ ಒಂದು ಮೆಸ್ಸಿ ಕೂಡ ಕ್ರಿಯೇಟ್ ಆಗಲ್ಲ. ನೀಟಾಗಿ ಅಕಸ್ಮಾತ್ ಟೈಮ್ ಇಲ್ಲ ಅಂದ್ರೆ ನಾವು ಇದನ್ನ ಹೀಗೆ ಕೂಡ ಎತ್ತಿಟ್ಕೊಂಡು ಟೈಮ್ ಸಿಕ್ಕಿದಾಗ ಮಡಚಿ ಇಟ್ಕೊಳ್ಬೋದು. ಮತ್ತೆ ಈಗ ನೋಡ್ತಾ ಇದ್ದೀರಲ್ಲ, ಈಗ ವಿಂಟರ್ ಸೀಸನ್ ಇರೋದ್ರಿಂದ ಬಟ್ಟೆಗಳನ್ನ ನಾವು ಆದಷ್ಟು ಉಲ್ಟಾ ಮಾಡಿ ಒಣಗಾಕ್ಬೇಕು. ಉಲ್ಟಾ ಮಾಡಿ ಒಣಗಾಕೋದ್ರಿಂದ ಈ ಜೇಬ್ ಪಾಕೆಟ್ಸ್ ಎಲ್ಲ ಏನಿದೆ ಇದೆಲ್ಲ ನೀಟಾಗಿ ನಮಗೆ ಡ್ರೈ ಆಗುತ್ತೆ. ಇಲ್ಲಾಂದ್ರೆ 2-3 ದಿನ ಆದ್ರೂ ಈಗ ಒಂದು ಬಿಸಿಲು ಬರದೇ ಇರೋ ಕಾರಣ ಡ್ರೈ ಆಗೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಟಿಪ್ಪು, ಈ ರೀತಿಯಾಗಿ ಬಟ್ಟೆಗಳನ್ನ ನಾವು ಒಣಗಾಕ್ದಾಗ ಎಷ್ಟು ಜಾಗ ಇದು ಇಟ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ಲ. ಸೊ ಇನ್ನೂ ಬಟ್ಟೆಗಳನ್ನ ನಾವು ಶರ್ಟ್ಸ್ ಆಗ್ಬೋದು, ಟೀ ಶರ್ಟ್ಸ್ ಆಗ್ಬೋದು, ಇದನ್ನ ನಾವು ಒಣಗಾಕ್ಲಿಕ್ಕೆ ಜಾಗ ಸಾಕಾಗಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದೇ ತಂತಿ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ನಾವು ಇಷ್ಟು ಟೀ ಶರ್ಟ್ ಗಳನ್ನ ಒಣಗಾಕ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಆಗ ನಾವು ಈ ರೀತಿಯಾದ ಒಂದು ಹ್ಯಾಂಗರ್ಸ್ ಅನ್ನ ಯೂಸ್ ಮಾಡಿದ್ರೆ ತುಂಬಾನೇ ಸ್ಪೇಸ್ ಸೇವಿಂಗ್ ಆಗುತ್ತೆ. ಮತ್ತೆ ಐರನ್ ಮಾಡೋ ಒಂದು ಅವಶ್ಯಕತೆ ಕೂಡ ಜಾಸ್ತಿ ಬರೋದಿಲ್ಲ. ಯಾಕಂದ್ರೆ ನಾವು ಒಗ್ದಿದ ತಕ್ಷಣನೇ ಸ್ವಲ್ಪ ಇದನ್ನ ಒದ್ರುಬಿಟ್ಟು ಈ ರೀತಿಯಾಗಿ ಹ್ಯಾಂಗರ್ಸ್ ಅನ್ನ ಯೂಸ್ ಮಾಡಿ ಹಾಕೋದ್ರಿಂದ ಆದಷ್ಟು ಇದರಲ್ಲಿ ಸುಕ್ಕುಗಳಾಗ್ಬೋದು, ರಿಂಕಲ್ಸ್ ಆಗ್ಬೋದು ಬರೋದಿಲ್ಲ. ಜಾಸ್ತಿ ಬಟ್ಟೆಗಳಿರುವಾಗ ನಮಗೆ ಈ ಒಂದು ಟಿಪ್ಸ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ವೀಕ್ಲಿ ಒಂದ್ಸಾರಿ ವಾಶ್ ಮಾಡೋರು ಈ ಡೈಲಿ ರೂಟೀನ್ ಮಾಡಕ್ ಆಗದೆ ಇದ್ದವರಿಗಂತೂ ಈ ಒಂದು ಟಿಪ್ಪು ತುಂಬಾನೇ ಯೂಸ್ಫುಲ್ ಅಂತ ಭಾವಿಸ್ತೀನಿ. ಬಟ್ಟೆ ಒಣಗಾಕ್ಲಿಕ್ಕೆ ನಾವ್ ಯಾವಾಗ್ಲೂ ಕಬ್ಬಿಣದ ಒಂದು ವೈರ್ ಆಗ್ಬೋದು ಅಥವಾ ಬಟ್ಟೆ ಒಣಗಾಕುವಂತ ವೈರ್ ಇರೋದು ಯೂಸ್ ಮಾಡ್ತಾ ಇರ್ತೀವಿ, ಅಂದ್ರೆ ಪ್ಲಾಸ್ಟಿಕ್ ವೈರು. ಈ ಕಬ್ಬಿಣದ ಯೂಸ್ ಮಾಡೋದ್ರಿಂದ ತುಕ್ಕು ಕೂಡ ಹಿಡಿಯುತ್ತೆ, ಆ ಒಂದು ಕಲೆ ಬಟ್ಟೆ ಕೂಡ ಅಂಟ್ಕೊಳ್ಳುತ್ತೆ. ಅದ್ರ ಬದಲಾಗಿ ಈ ರೀತಿಯಾದ ಒಂದು ವೈರ್ ಅನ್ನ ಯೂಸ್ ಮಾಡೋದ್ರಿಂದ ಆ ತುಕ್ಕು ಕೂಡ ಹಿಡಿಯಲ್ಲ, ಮತ್ತೆ ಸ್ಟಿಫ್ನೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಕಬ್ಬಿಣದ ಒಂದು ವೈರ್ ಮೇಲೆ ಪ್ಲಾಸ್ಟಿಕ್ ಲೇಯರ್ ಬಂದಿರುತ್ತೆ. ನೆಕ್ಸ್ಟ್ ಹ್ಯಾಂಗರ್ಗೆ ನಾವು ಈ ರೀತಿಯಾದ ಒಂದು ಸಾಕ್ಸ್ ಗಳಾಗ್ಬೋದು, ಮತ್ತೆ ಹ್ಯಾಂಕೀಸ್ ಅಂದ್ರೆ ಕರ್ಚಿಪ್ಸ್ ಗಳನ್ನೆಲ್ಲ ಕ್ಲಿಪ್ ಮಾಡ್ಕೊಂಡು ಈ ರೀತಿಯಾಗಿ ಒಣಗಾಕೋದ್ರಿಂದ ಸ್ಪೇಸ್ ಕೂಡ ಸೇವಿಂಗ್ ಆಗುತ್ತೆ. ಫಂಕ್ಷನ್ ವೇರ್ ಸ್ಯಾರೀಸು ಅಥವಾ ಲೆಹೆಂಗಾಸು ಅಥವಾ ಬೇರೆ ಏನಾದ್ರೂ ಒಂದು ವರ್ಕ್ ಇರುವಂತ ಬಟ್ಟೆಗಳನ್ನ ವಾಶ್ ಮಾಡ್ಲಿಕ್ಕೆ ನಮಗೆ ಮಿಷಿನ್ ಅಲ್ಲಿ ಸಾಧ್ಯ ಆಗಲ್ಲ. ಆಗ ನಾವು ಮನೆಯಲ್ಲೇ ನಾವು ಹ್ಯಾಂಡ್ ವಾಶ್ ಅನ್ನ ಮಾಡ್ಕೋಬಹುದು. ಇದರಿಂದ ಬಟ್ಟೆ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಒಂದು ಬಕೆಟ್ ಅಲ್ಲಿ ಒಂದು 1/4 ಬಕೆಟ್ ನಷ್ಟು ನೀರನ್ನ ತಗೊಂಡು ಅದಕ್ಕೆ ನಾವು ತಲೆಗೆ ಯೂಸ್ ಮಾಡುವಂತ ಯಾವುದೇ ಒಂದು ರೀತಿಯಾದ ಒಂದು ಶಾಂಪೂ ತಗೊಳ್ಬಹುದು. ಇದಕ್ಕೆ ಈ ಒಂದು ಪ್ಯಾಕೆಟ್ ಅಷ್ಟು ಶಾಂಪೂವನ್ನ ಇದಕ್ಕೆ ಹಾಕೊಂಡು 5-10 ನಿಮಿಷ ಬಟ್ಟೆನ ನೆನೆ ಹಾಕ್ಬಿಡ್ಬೇಕು. ಬೇರೆ ಏನು ಹಾಕೋದ್ ಬೇಡ. ನಾವು ದುಡ್ಡು ಹೆಚ್ಚು ಖರ್ಚು ಮಾಡಿ ಲಾಂಡ್ರಿ ಎಲ್ಲ ಕೊಡುವ ಬದಲು ನಾವು ಮನೆಯಲ್ಲಿ ಕೂಡ ಈ ರೀತಿಯಾಗಿ ವಾಶ್ ಮಾಡ್ಕೊಳ್ಬಹುದು. ಬಹಳ ಬೇಗ ಗಲೀಜ್ ಕೂಡ ಬಿಟ್ಕೊಳ್ಳುತ್ತೆ. ಆ ಬಟ್ಟೆಯ ಕಲರ್ ಕೂಡ ನಮ್ಗೆ ಫೇಡ್ ಆಗಲ್ಲ ಅಥವಾ ಅದ್ರಲ್ಲಿರೋ ವರ್ಕ್ ಕೂಡ ಹೋಗೋದಿಲ್ಲ. ಈ ರೀತಿಯಾಗಿ ಕೈಯಲ್ಲೇ ಸ್ವಲ್ಪ ಈ ರೀತಿಯಾಗಿ ಇದ್ ಮಾಡ್ಕೊಂಡು ಗಲೀಜನ್ನ ತೆಕ್ಕೊಳ್ಬಹುದು. ಮತ್ತೆ ನಮ್ದು ಹೊಸ ಬಟ್ಟೆ ಕಲರ್ ಹೋಗುತ್ತೆ ಅನ್ನೋದಾದ್ರೆ ಅದಕ್ಕೊಂದು ಟಿಪ್ಪು, ನಾವು ಹೊಸ ಬಟ್ಟೆ ತಂದ ತಕ್ಷಣನೇ ಮಾಮೂಲಿ ತಣ್ಣೀರಿಗೆ ನಾವು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕಿ ಅದಕ್ಕೆ ನಾವು ಈ ಹೊಸ ಬಟ್ಟೆ ಏನ್ ತಂದಿರ್ತೀವಿ ಅದನ್ನ ನಾವು 24 ಗಂಟೆಗಳ ಕಾಲ ಅದನ್ನ ನೆನೆ ಹಾಕ್ಬಿಡ್ಬೇಕು. ನಂತರ ನಾವು ಇದು ಮಾಮೂಲಿ ವಾಶ್ ಮಾಡ್ಕೊಳ್ಬೇಕು. ಡಿಟರ್ಜೆಂಟ್ ಎಲ್ಲ ಏನು ಹಾಕೋದ್ ಬೇಡ. ನೀರಲ್ಲಿ ಚೆನ್ನಾಗಿ ಇದನ್ನ ಜಾಲಿಸ್ಬಿಟ್ಟು ಒಣಗಾಕೊಂಡು ನಂತರ ಯೂಸ್ ಮಾಡೋದ್ರಿಂದ ಇದರ ಒಂದು ಕಲರು ಹೋಗಲ್ಲ. ಕೆಲವೊಂದು ಡಾರ್ಕ್ ಕಲರ್ಸ್ ಹೊಸ ಬಟ್ಟೆಗಳನ್ನ ತಂದಿರ್ತೀವಿ, ಸೊ ಅವಾಗ ನಮ್ಗೆ ಈ ಟಿಪ್ಪು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇದು ಶಾಂಪೂನಲ್ಲಿ ಚೆನ್ನಾಗಿ ನೆಂದಿತ್ತು. ಒಂದು 10 ಮಿನಿಟ್ಸ್ ನೆಂದ ನಂತರ ನಾನು ಇದನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಮತ್ತೆ ಮಸಾಲೆ ಕಲೆಗಳನ್ನ ತೆಗಿಲಿಕ್ಕೆ ಫ್ರೆಶ್ ಆಗಿರುವಂತ ನಿಂಬೆ ರಸವನ್ನ ಹಾಕಿ ಆ ಸ್ಟೇನ್ ಮೇಲೆ ಅದ್ರ ಮೇಲೆ ಸ್ವಲ್ಪ ಪುಡಿ ಉಪ್ಪನ್ನ ಸ್ಪ್ರಿಂಕಲ್ ಮಾಡಿ ಸ್ವಲ್ಪ ಜೆಂಟ್ಲಾಗಿ ಉಜ್ಜಿಬಿಟ್ಟು ಸ್ವಲ್ಪ ಬಿಟ್ಬಿಡ್ಬೇಕು. ನಂತರ ನಾರ್ಮಲ್ ತಣ್ಣಗಿರೋ ನೀರಿನಲ್ಲಿ ವಾಶ್ ಮಾಡಿ ನಾವು ಮಿಷಿನ್ ವಾಶ್ ಕೂಡ ಮಾಡ್ಕೋಬಹುದು. ಪೆನ್ನಿನ ಕಲೆ, ಇಂಕಿನ ಕಲೆನ ತೆಗಿಲಿಕ್ಕೆ ನಾವು ಇಲ್ಲಿ ವೈಟ್ ಟೂತ್ ಪೇಸ್ಟ್ ನ ಯೂಸ್ ಮಾಡಿ ಆ ಜಾಗದಲ್ಲಿ ರಬ್ ಮಾಡ್ಬಿಟ್ಟು ನಂತರ ನಾವು ರೆಗ್ಯುಲರ್ ಆಗಿ ವಾಶ್ ಮಾಡ್ಕೋಬಹುದು. ನೆಕ್ಸ್ಟ್ ಹಾಗೆ ಆಯಿಲ್, ಎಣ್ಣೆ ಕಲೆಯನ್ನ ಯಾವ ರೀತಿ ತೆಗೆಯೋದು ಅಂದ್ರೆ ಇದ್ರ ಜಾಗಕ್ಕೆ ನಾವು ಸ್ವಲ್ಪ ಈ ಟಾಲ್ಕಮ್ ಪೌಡರ್, ಮುಖಕ್ಕೆ ಹಚ್ಚೋ ಪೌಡರ್ ಅನ್ನ ಅದ್ರ ಮೇಲೆ ಉದುರಿಸಿ ಚೆನ್ನಾಗಿ ರಬ್ ಮಾಡ್ಬಿಟ್ಟು ನಂತರ ನಾವು ಕೋಲ್ಡ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡು ಮಿಷಿನ್ ಅಲ್ಲಿ ವಾಶ್ ಮಾಡ್ಕೋಬಹುದು. ಡಿಯರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ನಿಮ್ಗೆ ಯೂಸ್ಫುಲ್, ಟಿಪ್ಸ್ ಅಂಡ್ ಟ್ರಿಕ್ಸ್ ಇಷ್ಟ ಆಯ್ತು ಅನ್ನೋದಾದ್ರೆ ಲೈಕ್ ಕೊಟ್ಟು ನಿಮ್ಮವರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ ಬಾಯ್.